ಇಬ್ರು ಡೈರೆಕ್ಟರ್ಗಳು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಆರ್ಥಿಕ ಸಮಸ್ಯೆ ಕಾರಣ ಅಂತ. ಎಲೆಕ್ಷನ್ ಫಿಲ್ಮ್ ಚೇಂಬರ್ ಎಲೆಕ್ಷನ್ ಟೈಮಲ್ಲಿ ನಾನು ಇದೇ ವಿಷಯ ಪ್ರಸ್ತಾಪ ಮಾಡಿದ್ದೆ. ಅದಾದ್ಮೇಲೆ ನಾವು ಅವರ ಕುಟುಂಬಗಳನ್ನ ಸಂಪರ್ಕ ಮಾಡ್ತೀವಿ, ಅವ್ರಿಗೆ ಏನಾದ್ರು ಆರ್ಥಿಕ ನೆರವು ಕೊಡ್ಬೇಕಾ ಕೊಡ್ತೀವಿ ಅಂತ ಹೇಳಿದ್ರಿ. ಒಂದು ಇವತ್ತು ಬೆಳಗಿನ ಜಾವ ಅಥವಾ ನಿನ್ನೆ ನೈಟ್ ಒಬ್ರು ಆಕ್ಟರ್ ಆಸ್ಪತ್ರೆಯಲ್ಲಿ ತೀರ್ಕೊಂಡಿದ್ದಾರೆ. ಮೊನ್ನೆ ಒಬ್ರು ಡೈರೆಕ್ಟರ್ ಶಂಕರ್ ನಾಗ್ ಅಂತ ಮೊನ್ನೆ ನೈಟ್ ತೀರ್ಕೊಂಡಿದ್ದಾರೆ. ವಾಣಿಜ್ಯ ಮಂಡಳಿ ಸದಸ್ಯರು ಯಾರೇ ಕೂಡ ಅವರ ಮನೆಗೆ ತತ್ಕ್ಷಣದಲ್ಲಿ ತೀರ್ಕೊಂಡು ಅಂತ ಗೊತ್ತಾದ ತಕ್ಷಣ 50,000 ಕಳಿಸ್ಕೊಡ್ತೀವಿ. ಜೊತೆನಲ್ಲಿ 4 ಲಕ್ಷ ರೂಪಾಯಿ ನಮ್ಮ ಸದಸ್ಯರಿಗೆ ಮಾತ್ರ, ಎಲ್ಲರಿಗೂ ಅಲ್ಲ. ತೀರ್ಕೊಂಡವ್ರಿಗೆ ಸದಸ್ಯರಾಗಿದ್ರೆ ಅವರು ಕೂಡ ಸೋನು ನಿಗಮ್ಗೆ ಏನ್ ಮಾಡ್ತೀರಾ ಹೇಳಿ. ಮೊನ್ನೆ ಒಂದು ಕುಲದ ಅದರಲ್ಲಿ ಒಂದು ಸಾಂಗ್ ಆಡಿದ್ದು ಸರ್, ಅದನ್ನ ಬ್ಯಾನ್ ಮಾಡಿದ್ದಾರೆ ಸರ್ ಅವರು. ನಿಮ್ದೇನು ಅಂತ ನಮ್ದು ಇನ್ನೂ ತೀರ್ಮಾನ ತಗೊಂಡಿಲ್ಲ ಸರ್. ಈಗ ನಾಯಕ ನಟರನ್ನೆಲ್ಲ ಕರೆಸ್ತಾ ಇದ್ವಿ, ಅದೆಲ್ಲ ಆದ್ಮೇಲೆ ಮೀಟಿಂಗ್ ಆದ್ಮೇಲೆ ಅವ್ರದ್ದು ಸಬ್ಜೆಕ್ಟಲ್ಲೇ ಇದ್ದಾರೆ ಸರ್ ಇಲ್ಲಿವರೆಗೂ. ಸರ್ ಈಗ ಸಿಗ್ಬೇಕಲ್ಲ ಸರ್, ನಾಯಕ ನಟರೆಲ್ಲ ಬರ್ಬೇಕಲ್ಲ. ಪ್ರಯತ್ನ ಪಡ್ತೀವಿ ಸರ್. ಅವನು ಬೇರೆನಲ್ಲ ಸರ್, ಅವನು ನಾವೇನು ಅಸಹಕಾರ ಅಂತ ಹೇಳಿದೀವೋ ಅದನ್ನ ತಗೊಳ್ತೀವಿ ಅಂತ ಹೇಳಿ ಸರ್. ಅದನ್ನ ಕರೆದ್ಬಿಟ್ಟು ಮಾಡ್ಬಿಟ್ಟು ನಾವ್ ಹೇಳ್ದಂಗೆ ಅವ್ರು ಕೇಳ್ಬೇಕು, ನಾವ್ ಹೇಳ್ದಂಗೆ ಅವ್ರು ಕೇಳ್ಬೇಕು. ವಾಣಿಜ್ಯ ಮಂಡಳಿ ಹೇಳ್ದಂಗೆ ಅದೇ ಅವನು ಆಡಿಯೋ ಕ್ಯಾಸೆಟ್ ಇದು ಬಂದಿದ್ರ ಅದ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ. ಆಮೇಲೆ ಕೆಟ್ಟದಾಗಿ ಹಿರಿಯ ನಟರುಗಳ ಬಗ್ಗೆ, ಈ ಹಿಂದೆ ಅಣ್ಣವರ ನಟನೆ ಚಿತ್ರಗಳಿಗೂ ಕೂಡ ತುಣುಕುಗಳನ್ನ ಕೆಟ್ಟ ಪದ ಬಳಸಿಕೊಂಡು ಮಾಡಿದ್ರಲ್ಲ, ಅದನ್ನು ಸೇರಿಸಿ ಕೊಡ್ತಾ ಇದೀವಿ. ಆಲ್ರೆಡಿ ಕೊಟ್ಟಿದೀವಿ, ಈಗ ಇನ್ನೊಂದು ಸರಿ ಸೈಬರ್ಗೆ ಮತ್ತೆ ಪೊಲೀಸ್ ಕಮಿಷನರ್ಗೆ ಕೊಡ್ತಾ ಇದೀವಿ. ಥ್ಯಾಂಕ್ ಯು ಸರ್. ಅಂದ್ರೆ ನೀವು ಮಾಡಬಾರ್ದು ಅಂತನಾ? ಅಲ್ಲ, ನಾವು ಮಾಡಬಾರ್ದಾ? ಮಾಡಬಾರ್ದು. ನೀವೇ ಕೇಳ್ತೀರಾ ಏನ್ ಮಾಡ್ತಾ ಇದ್ದೀವಿ? ಇಲ್ಲ ಸರ್, ಸೈಲೆಂಟ್ ಆಗಿಲ್ಲ ಸರ್, ಇನ್ನೂ ಬಿಟ್ಟಿಲ್ಲ ಸರ್. ಅಲ್ಲ ಸರ್, ಇನ್ನೂ ಅವ್ರನ್ನ ಸಸ್ಪೆಂಡ್ ಅಲ್ಲ, ಅಸಹಕಾರ ಕೊಟ್ಟಿದ್ದೀವಿ. ಸತೀಶ್ ಅವರೇ ಸಸ್ಪೆಂಡ್ ಮಾಡಿಲ್ಲ, ನಾನ್ ಕೋಪರೇಷನ್ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.